ಹೆಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ, ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಕೂಡ ಇಲ್ಲಿ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ಒಂದು ಒಳ್ಳೆ ಅಪ್ಲಿಕೇಶನ್ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ತಕ್ಷಣ ಸಾಲ ಸಿಗುತ್ತೆ. ಆ್ಯಂಡ್ ಅದು ಕೂಡ 5 ಲಕ್ಷ ಸಾಲ ಸಿಗುತ್ತೆ. ಆ್ಯಂಡ್ ತುಂಬ ಕಡಿಮೆ ಬಡ್ಡಿಯಲ್ಲಿ ಈ ಒಂದು ಅಪ್ಲಿಕೇಶನ್ ಸಾಲನ ಪ್ರೊವೈಡ್ ಮಾಡ್ತಾ ಇದೆ. ಒಳ್ಳೆ ಟೆನ್ಯೂರ್ ಜೊತೆಗೆ ಈ ಒಂದು ಅಪ್ಲಿಕೇಶನ್ ಸಾಲ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುತ್ತೆ ಈ ಒಂದು ಆ್ಯಪಲ್ಲಿ ಲೋನ್ ತೊಗೊಳೋದು ನೀವು. ಆ್ಯಂಡ್ ಇದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಗೈಸ್. ಒಳ್ಳೆ ಫೀಚರ್ಸ್ ಜೊತೆಗೆ ಕೂಡ ಈ ಒಂದು ಅಪ್ಲಿಕೇಶನ್ ನಿಮಗೆ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಲವಾರು ರೀಪೇಮೆಂಟ್ ಶೆಡ್ಯೂಲ್ಸ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಸಿಗುತ್ತೆ, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಸಾಲ ಕೊಡುತ್ತೆ, 100% ಸಾಲ ಕೊಡುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ, ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಗೈಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಮೊದಲದಾಗಿ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಮೊದಲದಾಗಿ ಮಾತಾಡೋದಾದ್ರೆ, ನೀವು ಇಂಡಿಯನ್ ಆಗಿರಬೇಕು ಆ್ಯಂಡ್ ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟು ಇರಬೇಕಾಗಿರುತ್ತೆ. ಆ್ಯಂಡ್ ಗುಡ್ ಕ್ರೆಡಿಟ್ ಸ್ಕೋರ್ ನಿಮ್ದು ಇರಬೇಕು. ಹಾಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಂದರೆ 600ಕ್ಕೂ ಹೆಚ್ಚು ನಿಮ್ಮದು ಕ್ರೆಡಿಟ್ ಸ್ಕೋರ್ ಇದ್ರೆ ನೀವು ಇಲ್ಲಿ ಲೋನ್ಗೆ ಎಲಿಜಿಬಲ್ ಆಗ್ತೀರಾ. ಆ್ಯಂಡ್ ಸ್ಟೇಬಲ್ ಇನ್ಕಮ್ ಇರಬೇಕು ನಿಮ್ಮದು. 15,000 ಪರ್ ಮಂತ್ ನಿಮ್ಮದು ಇನ್ಕಮ್ ಇತ್ತು ಅಂತಂದರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಗೈಸ್. ಆ್ಯಂಡ್ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಂತಂದರೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಒಂದು ಸೆಲ್ಫಿನ ಕೊಡಬೇಕಾಗಿರುತ್ತೆ. ಆ್ಯಂಡ್ ಇದು ಗೌರ್ಮೆಂಟ್ ID ಆಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ ವೋಟರ್ ID ಆಗಿರ್ಬೋದು, ಅಥವಾ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್. ಓಕೆ, ಯಾವುದಾದ್ರೂ ಒಂದು ಕೊಟ್ಟರೆ ನಡೀತಾ, ಆಧಾರ್ ಕಾರ್ಡ್ನ ನೀವು ಇಲ್ಲಿ ಕೊಡ್ಬೋದು ಗೈಸ್. ಆ್ಯಂಡ್ ಇಲ್ಲಿ ಇವರ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಪೇಪರ್ಲೆಸ್ ಲೋನ್ ಇಲ್ಲಿ ಸಿಗುತ್ತೆ. 100% ಡಿಜಿಟಲ್ ಲೋನ್ ಇಲ್ಲಿ ಸಿಗ್ತಾ ಇದೆ. ಯಾವುದೇ ಇಲ್ಲಿ ಫಿಸಿಕಲ್ ಡಾಕ್ಯುಮೆಂಟೇಷನ್ಸ್ ಅನ್ನೋದು ಇರಲ್ಲ. ಫ್ಲೆಕ್ಸಿ ಪರ್ಸನಲ್ ಲೋನ್ ಅಂತ ಹೇಳ್ಬಿಟ್ಟು 30,000 ರೂಪಾಯಿವರೆಗೆ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. 5 ನಿಮಿಷದಲ್ಲೇ ಇಲ್ಲಿ ಲೋನ್ ಅನ್ನೋದು ಅಪ್ರೂವ್ ಆಗಿಬಿಟ್ಟು ಬರುತ್ತೆ. ಇಲ್ಲಿ ಟೆನ್ಯೂರ್ ನೋಡ್ತಾ ಇರ್ಬೋದು, 3 ತಿಂಗಳಿಂದ 12 ತಿಂಗಳವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಪರ್ಸನಲ್ ಲೋನ್ ಫಾರ್ ಸ್ಯಾಲರಿಡ್, ಇಲ್ಲಿ ಸ್ಯಾಲರಿಡ್ ಪರ್ಸನ್ಸ್ಗೆ ಇಲ್ಲಿ ಲೋನ್ ಕೊಡ್ತಾ ಇದ್ದಾರೆ. ಇಲ್ಲಿ 7 ಲಕ್ಷ ಅಂತ ಕೊಟ್ಟಿದ್ದಾರೆ. ಸದ್ಯಕ್ಕೆ ಲೋನ್ ಅಪ್ಗ್ರೇಡ್ ಆಗಿದೆ, 5 ಲಕ್ಷವರೆಗೂ ಇಲ್ಲಿ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ 3 ತಿಂಗಳಿಂದ 24 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ಆ್ಯಂಡ್ ಅಡಿಷನಲಿ ಇಲ್ಲಿ ಸ್ಯಾಲರಿ ಅಥವಾ ಇನ್ಕಮ್ ಪ್ರೂಫು, ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡಬೇಕಾಗಿರುತ್ತೆ. ಯಾಕಂತಂದ್ರೆ ಇದು ಸ್ಯಾಲರಿಡ್ ಲೋನ್ ಆಗಿರೋದ್ರಿಂದ, ಸ್ಯಾಲರಿಡ್ ಪರ್ಸನಲ್ ಲೋನ್ ಆಗಿರೋದ್ರಿಂದ ಇಲ್ಲಿ ನೀವು ಕೊಡಬೇಕಾಗಿರುತ್ತೆ ಎಲ್ಲ ಡೀಟೇಲ್ಸ್ ಅನ್ನ. ಓಕೆ, ಆ್ಯಂಡ್ ಅವ್ರು ಏನೆಲ್ಲ ಕೇಳ್ತಾರೆ ಎಲ್ಲ ಡೀಟೇಲ್ಸ್ ಅನ್ನ ನೀವು ಡಾಕ್ಯುಮೆಂಟ್ಸ್ ಅನ್ನ ಪ್ರೊವೈಡ್ ಮಾಡಬೇಕು. ಸೊ ನಂತರ ಗೈಸ್ ಇಲ್ಲಿ ಅಮೌಂಟು, ಟೆನ್ಯೂರು ಮತ್ತು ಫೀಸ್ ಆ್ಯಂಡ್ ಚಾರ್ಜಸ್ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಲೋನ್ ಅಮೌಂಟು 1500ರಿಂದ 2 ಲಕ್ಷ ಇರುತ್ತೆ. ಆ್ಯಂಡ್ ಇಲ್ಲಿ ಲೋನ್ ಟೆನ್ಯೂರು 3 ತಿಂಗಳಿಂದ 24 ತಿಂಗಳವರೆಗೆ. ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 15.95% ಇಂದ 35.95% ಇರುತ್ತೆ. ಫಿಕ್ಸ್ಡ್ ಪರ್ ಆನಮ್ ಇಂಟ್ರೆಸ್ಟ್ ರೇಟ್ ಇದು. ಆ್ಯಂಡ್ ಮಂತ್ಲಿ ರೆಡ್ಯೂಸಿಂಗ್ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಮೇಲೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ನೋಡ್ತಾ ಇರ್ಬೋದು 1% ಇಂದ ಅಪ್ ಟು ಇಲ್ಲಿ 7.5% ವರೆಗೆ ಲೋನ್ ಅಮೌಂಟ್ ಮೇಲೆ ತಗೊಂತಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ GST ಗೈಸ್. ಆ್ಯಂಡ್ ಇಲ್ಲಿ APR ರೇಂಜ್ ನೋಡ್ತಾ ಇರ್ಬೋದು 17% ಇಂದ 70% ಇರುತ್ತೆ, ಬೇಸ್ಡ್ ಆನ್ ರಿಸ್ಕ್ ಪ್ರೊಫೈಲ್. ಓಕೆ, ಕಸ್ಟಮರ್ ರಿಸ್ಕ್ ಪ್ರೊಫೈಲ್ ಮೇಲೆ ಇದು ಕೂಡ ರೇಂಜಸ್ ಇಲ್ಲಿ ವೇರಿ ಆಗುತ್ತೆ. ಆ್ಯಂಡ್ ಮೊದಲಾಗಿ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಆ್ಯಂಡ್ ಇಲ್ಲಿ ಈಸಿ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. UPI ಆಪ್ಸ್ ಆಗಿರುವಂಥ ಭೀಮ್ UPI ಅಂತ ನೀವು ಪೇಮೆಂಟ್ ಮಾಡ್ಕೋಬಹುದು. ಗೂಗಲ್ ಪೇ ಇದೆ, Paytm ಇದೆ, ಫೋನ್ ಪೇ ಇದೆ, Amazon ಪೇ ಇದೆ, ಎಕ್ಸೆಟ್ರಾ ಅಂತ ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ಕೋಬಹುದು. ಭಾರತ್ ಬಿಲ್ ಪೇ ಕೂಡ ಇದೆ, 0 ಕನ್ವೀನಿಯನ್ಸ್ ಫೀಸ್ ಜೊತೆಗೆ ಇಲ್ಲಿಂದ ನೀವು ಪೇಮೆಂಟ್ ಮಾಡ್ಕೋಬಹುದು. ಪೇಮೆಂಟ್ ಗೇಟ್ವೇಸ್ ಇಂದ ಕೂಡ ನೀವು ಪೇಮೆಂಟ್ ಮಾಡ್ಕೋಬಹುದು. ಲೈಕ್ ಇಲ್ಲಿ ರೇಸರ್ ಪೇ, ಕ್ಯಾಶ್ ಫ್ರೀ ಪೇಮೆಂಟ್ಸು, ಆಟೋ ಡೆಬಿಟ್ ಮಾಡ್ಕೋಬಹುದು ಬ್ಯಾಂಕ್ ಇಂತಾನೆ ಕಟ್ ಆಗಂಗೆ, ಇ-ನ್ಯಾಚ್ ಅಥವಾ ಇ-ಮ್ಯಾಂಡೇಟ್. ಓಕೆ, ಸೊ ನಂತರ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ಎಕ್ಸಾಂಪಲ್ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಲೋನ್ ಫ್ರಂಟ್ ಅಂತ ಹೇಳ್ಬಿಟ್ಟು ಗೈಸ್ ಅಪ್ಲಿಕೇಶನ್ ಬಂದ್ಬಿಟ್ಟು, ಸೊ ಲೋನ್ ಫ್ರಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ವೈಭವ್ ವ್ಯಾಪಾರ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಸೊ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, 4.3 ಸ್ಟಾರ್ ರೇಟಿಂಗ್ ಇದೆ, 1,19,000 ಯೂಸ್ ಇದಾವೆ. ಅಂಡ್ 50 ಲಕ್ಷಕ್ಕೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ಸೊ ಮೊದಲಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಪ್ಲೇಸ್ಟೋರ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಅನ್ನೋದು ನೋಡ್ಲಿಕ್ಕೆ ಸಿಗುತ್ತೆ, ಲೋನ್ ಫ್ರಂಟ್. ಓಕೆ, ಈ ರೀತಿಯಾಗಿ ಲೋಗೋ ಇರುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಾಗಿ ಇಲ್ಲಿ ಪರ್ಮಿಷನ್ಸ್ನ ನೀವು ಕೊಡಬೇಕಾಗಿರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಟಿಕ್ ಮಾಡ್ಕೊಂಡು ಇಲ್ಲಿ ಎಲ್ಲ ಪರ್ಮಿಷನ್ಸ್ನ ಕೇಳುತ್ತೆ, ಆ ಪರ್ಮಿಷನ್ಸ್ನ ನೀವು ಕೊಡಬೇಕು. ಪರ್ಮಿಷನ್ಸ್ನ ಕೊಟ್ಟಿದ ತಕ್ಷಣ ಮೊದಲಾಗಿ ಸೈನ್ ಅಪ್ ವಿತ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. OTP ಬರುತ್ತೆ. OTP ಆಗಿಬಿಟ್ಟ ತಕ್ಷಣ ನಂತರ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ ಫಾರ್ಮನ್ನು ನೀವು ಫಿಲ್ ಮಾಡಬೇಕು. ಮೊದಲಾಗಿ ಬೇಸಿಕ್ ಡೀಟೇಲ್ಸ್ ಕೊಡಿ, ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಿ. ನಂತರ ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಕೇಳುತ್ತೆ. ಅಪ್ಲೋಡ್ ಎಲ್ಲ ಮಾಡಿಕೊಂಡು KYC ಕಂಪ್ಲೀಟ್ ಮಾಡ್ಕೊಳ್ಳಿ. KYC ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಬ್ಯಾಂಕ್ ಡೀಟೇಲ್ಸ್ ಕೊಡಿ. ನಂತರ ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಇದೆಲ್ಲ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಲೋನ್ ಆಫರ್ ಎಲ್ಲ ಬರುತ್ತೆ.
ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ನಂತರ ಈ ನ್ಯಾಚ್ ಮಾಡ್ಕೋಬೋದು ಅಥವಾ ಈ ಮ್ಯಾಂಡೇಟ್ ಮಾಡ್ಕೋಬೋದು. ಅದು ಬೇಡ ಅಂತಂದರೆ ನೀವು ಆಟೋ ಡೆಬಿಟ್ ಸೆಟಪ್ ಮಾಡ್ಕೋಬೋದು. ಸೊ ಎಲ್ಲ ಮಾಡ್ಕೊಂಡು ನೀವು ಲೋನ ತಗೋಬೋದು. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಈ ಒಂದು ಆ್ಯಪಲ್ಲಿ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಆ ಒಂದು ವಿಡಿಯೋನ ಈ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ನೋಡಿ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಇನ್ ಕೇಸ್ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರಷ್ಟು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಗೈಸ್. ನಿಮ್ಮದು ಕೂಡ ಆಗುತ್ತೆ. ನೀವು ಇಲ್ಲಿಂದ ಲೋನ್ ತೊಗೊತೀರಾ ಅಂತಂದರೆ ದಿ ಬೆಸ್ಟ್ ಆ್ಯಪ್ ಗೈಸ್. 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ಯೂಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಸೊ ಈ ಒಂದು ಆ್ಯಪಲ್ಲಿ 1 ಲಕ್ಷ ಲೆವೆಲಪ್ ಲೋನ್ ಮತ್ತು 1 ಲಕ್ಷ ಕ್ಯಾಶ್ ಲೋನ್ ನನಗೆ ಸಿಕ್ಕಿದೆ, ನಿಮಗೂ ಕೂಡ ಸಿಗುತ್ತೆ. ಇಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ ಆ್ಯಂಡ್ ಹೋಗಿ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಐ ಬಟನ್ಲಿ. ಓಕೆ, ಸೊ ಯಾಕೆ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಏನಾದರೂ ಡೌಟ್ಸ್ ಇದೆ ಕಮೆಂಟ್ನಲ್ಲಿ ತಿಳಿಸಿ, ನನಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಓಕೆ, ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.